ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಇವತ್ತೊಂದು ವಿಶೇಷವಾದ ವಿಡಿಯೋದೊಂದಿಗೆ ಬಂದಿದ್ದೀನಿ. ಇವತ್ತು ಗೋಬಿ ಬಜ್ಜಿ ಮಾಡಿದ್ದೆ. ಗೋಬಿ ಬಜ್ಜಿ ಜೊತೆಗೆ ಟೊಮೆಟೊ ಸಾಸ್, ಕೆಚಪ್ ಅಂತಿರಲ್ಲ ಆ ಥರ ಎಲ್ಲ ಹಾಕ್ಕೊಂಡು ಎಂಜಾಯ್ ಮಾಡಿದ್ವಿ ಸ್ನೇಹಿತರೆ. ಯಾವ ಥರ ಮಾಡೋದು ಅಂತ ಎಲ್ಲರೂ ಮಾಡ್ತಾರೆ, ಬಟ್ ನಾನು ಕೂಡ ಮಾಡಿದ್ದೆ, ಹಾಗಾಗಿ ಹೇಳ್ಕೊಡ್ತಾ ಇದ್ದೀನಿ. ಒಂದು ಗೋಬಿ ತೊಗೊಂಡಿದ್ವಿ. ಸೊ ತುಂಬ ದೊಡ್ಡದಿತ್ತು, ಹಾಗಾಗಿ ಗೋಬಿ ಪಲ್ಯ ಜೊತೆಗೆ ಗೋಬಿನ ಬಜ್ಜಿನೂ ಕೂಡ ಮಾಡಿದ್ವಿ. ಈಗ ಗೋಬಿನ ಕಟ್ ಮಾಡ್ಕೊಂಡು ಬಂದಿದ್ವಿ ಸ್ನೇಹಿತರೆ. ಅದ್ರ ಜೊತೆಗೆ ಅದನ್ನು ಸ್ವಲ್ಪ ಕ್ಲೀನಾಗಿ ನೀರು ಹಾಕಿ ತೊಳಿಬೇಕು. ಹಾಗಾಗಿ ನೀರು ಕಾಯಕ್ಕಿಟ್ಟಿದ್ದೀನಿ. ಈಗ ನೀರೆಲ್ಲ ಫುಲ್ಲು ಹೋದಾಡ್ತಾ ಇದೆ ನೋಡ್ರಿ. ಈ ಥರ ನೀರು ಹೋದಾಡುವಾಗ ನಾವೇನು ಕಟ್ ಮಾಡ್ಕೊಂಡಿರ್ತೀವಲ್ಲ ಆ ಗೋಬಿನ ಹಾಕಿ ಕ್ಲೀನಾಗಿ ಕುದಿಸೋಕೆ ಹೋಗಬೇಡಿ. ಸ್ವಲ್ಪ 1-2-3 ನಿಮಿಷ ಅಷ್ಟೇ ಸುಡ ನೀರೆಲ್ಲ ಹಾಕಿ ಒಂದು ಒಳ್ಳೆ ಸ್ಪೂನ್ ತೊಗೊಂಡು ಈ ಥರ ಮಾಡಿದರೆ ಅದರಲ್ಲಿ ಇರುವಂಥ ಕೆಲವೊಂದಿಷ್ಟು ಹುಳುಗಳು ಹೋಗ್ತವೆ ಅಂತಲೇ ಹೇಳ್ಬೋದು. ಸೊ ಇವಾಗ ಜಸ್ಟ್ ಇದನ್ನ ಸೋಸ್ಕೊತೀನಿ ನೀರನ್ನ, ಅಂದರೆ ಗೋಬಿ ಮಾತ್ರ ತೊಗೋತೀನಿ. ಒಂದು ಹೋಲ್ ಇರ್ತೈತಲ್ಲ ಸ್ನೇಹಿತರೆ, ಆ ಒಂದು ಸ್ಪೂನ್ನ ತೊಗೊಂಡು ಈ ಥರ ಗೋಬಿನ ಒಂದು ಪ್ಲೇಟಲ್ಲಿ ಹಾಕೋತಾ ಇದ್ದೀನಿ. ಇವಾಗ ಗೋಬಿ ಮಾಡೋದಕ್ಕೆ ಏನೇನು ಬೇಕು ಅಂತ ಇಂಗ್ರೀಡಿಯೆಂಟ್ಸ್ ಎಲ್ಲ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಪ್ಲೀಸ್ ವಾಚ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಕೇಳ್ತಾ ಇದ್ದೀನಿ. ಇವಾಗ ಗೋಬಿ ಎಲ್ಲ ತೊಗೊಂಡ್ರಿ ಸ್ನೇಹಿತರೆ. ಅದಕ್ಕೆ ಬೇಕಾದಂಥ ಬಜ್ಜಿ ಹಿಟ್ಟು ಅಂತ ಸಿಗ್ತೈತಲ್ಲ, ಹಸಿ ಕಡಲೆ ಹಿಟ್ಟು, ಅದನ್ನು ನಮಗೆ ಎಷ್ಟು ಬೇಕಲ್ಲ ನಿಮ್ಮ ಕ್ವಾಂಟಿಟಿ ನೋಡಿ ನೀವು ಹಾಕ್ಕೊಡ್ರಿ. ನಾವು 3 ಜನಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಹಾಕ್ಕೊಂಡಿದ್ದೀವಿ. ಅದ್ರ ಜೊತೆಗೆ 1-2-3 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ವಿ ಉದ್ದುದ್ದಕ್ಕೆ, ಸಣ್ಣದಾಗಿ ಪೀಸು ಉದ್ದಕ್ಕೆ ಮಾಡ್ಕೊಂಡಿದ್ವಿ. ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಹಾಕ್ಕೊಂಡು ಸ್ವಲ್ಪ ಒಂದನೇ ನೀರು ಹಾಕ್ಕೊಂಡು ಕಲಿಸ್ಬೇಕಾಗುತ್ತಾ. ಅದಕ್ಕಿಂತ ಬಿಫೋರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನಾನಿಲ್ಲಿ ಒಣ ಖಾರ ಪುಡಿ ಅಚ್ಚ ಖಾರ ಪುಡಿ ಅಂತ ಕರಿತೀವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಹಸಿಮೆಣಸಿನ್ಕಾಯಿ ಖಾರ ಬೇಕಾದರೆ ಹಾಕ್ಕೋಬೋದು. ಸೊ ಸಣ್ಣ ಮಕ್ಕಳು ಮನೇಲಿದ್ದವರು ಒಣ ಖಾರ ಅಂದರೆ ಖಾರ ಪುಡಿ ಹಾಕೋದೇ ಬೆಟರ್ ಅಂತ ಹೇಳ್ತೀನಿ. ಇಲ್ಲಿ ನೋಡಿರಿ, ಅಜ್ವಾನ ಮೇನ್ ಆಗಿ ಅಜ್ವಾನದ ವಾಸನೆ ತುಂಬ ಬಜ್ಜಿ ಆಯಿತು ಅಥವಾ ಯಾವುದೇ ಥರದ ಗೋಬಿಗೆ, ಈ ಬಜ್ಜಿಗೆ ಮತ್ತು ಸಾದಾ ಬಜ್ಜಿಗೆ, ಮಿರ್ಚಿ ಬಜ್ಜಿಗೆ ಈ ಅಜ್ವೈನನ್ನು ತಿಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಈಗ ತುಂಬ ನೀರು ಹಾಕಕ್ಕೆ ಹೋಗಬೇಡಿ. ಎಷ್ಟು ಬೇಕಾಗುತ್ತಲ್ಲ ಅಷ್ಟೇ ಸ್ವಲ್ಪ 1 ಡ್ರಾಪ್ನಷ್ಟು ಹಾಕ್ಕೊಂಡು ಹಿಟ್ಟು ಕಲಸ್ರಿ. ಯಾಕಂದರೆ ಆಲ್ರೆಡಿ ನಾವು ಗೋಬಿ ಒಳಗೆ ಹಿಟ್ಟು ಇರುತ್ತೆ, ನೀರಿನ ಅಂಶ ಇರುತ್ತೆ. ಸೊ ಹಾಗಾಗಿ ಮೊದಲೇ ಗೋಬಿನೇ ನೀರಿನ ಅಂಶ ಇರುತ್ತೆ ಮತ್ತು ನೀರು ಹಾಕಿ ತೊಳೆದುಕೊಂಡಿರ್ತೀವಿ. ಹಾಗಾಗಿ ಮತ್ತು ನೀರು ಜಾಸ್ತಿ ಹಾಕ್ಕೊಂಡು ಮತ್ತು ಬಜ್ಜಿ ಹಿಟ್ಟು ಕನ್ಸಿಸ್ಟೆನ್ಸಿ ಕೆಟ್ಟೋದಂದರೆ ಬಜ್ಜಿ ಸೇಪೆ ಕೆಟ್ಟೋಗ್ಬಿಡುತ್ತಾ. ಹಾಗಾಗಿ ಸ್ವಲ್ಪ ನೀರು ನೋಡ್ತಾ ಹಾಕ್ಕೊಡ್ರಿ ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಈಗ ನಾವು ಎಣ್ಣೆನ ಕಾಯಕ್ಕಿಟ್ಟಿದ್ದೀವಿ. ಎಣ್ಣೆ ಕಾಯಕ್ಕಿಟ್ಟಾಗ ಸ್ವಲ್ಪ ನೀವು ಬಜ್ಜಿ ಹಿಟ್ಟಿಗೆ ಕಾದ ಎಣ್ಣೆನ ಸ್ವಲ್ಪ ಮಿಕ್ಸ್ ಮಾಡಿಕೊಡ್ರಿ. ಬಜ್ಜಿ ತುಂಬ ಕ್ರಂಚಿಯಾಗಿ ಬರ್ತಾವಂತಲೇ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ನಾನು ವಿಡಿಯೋನ ಮಾಡ್ಕೊಳ್ತಾ ಇದ್ದೆ. ನಮ್ಮ ಯಜಮಾನ್ರು ಆ ಹಿಟ್ಟಿಗೆ ಸ್ವಲ್ಪ ಎಣ್ಣೆ ಹಾಕಿ, ಅಂದರೆ ಸುಡು ಎಣ್ಣೆ ಹಾಕಿ ಕೈಲೇ ಕಲಿಸ್ಬಾರ್ದಲ್ವ, ಸುಡ್ತಾ ಇರ್ತಿತ್ತು ಸ್ವಲ್ಪ. ಹಾಗಾಗಿ ಈಗ ಅವರು ಬಜ್ಜಿನ ಒಂದೊಂದಾಗಿ ಬಿಡ್ತಾ ಇದ್ದಾರೆ ಸ್ನೇಹಿತರೆ. ಸ್ವಲ್ಪ ಎಣ್ಣೆ ತೊಗೊಂಡಿದ್ವಿ, ಯಾಕಂದರೆ ಇದಕ್ಕೆ ಸ್ವಲ್ಪ ಅರಿಶಿನ ಪೌಡರು ಮತ್ತು ಅಚ್ಚ ಖಾರದ ಪುಡಿ ಹಾಕಿರ್ತೀವಲ್ಲ, ಆ ಎಣ್ಣೆ ತುಂಬ ಒಂಥರ ಆಗಿಬಿಡುತ್ತಾ. ಹಾಗಾಗಿ ನಾವು ಎಷ್ಟು ಬೇಕಲ್ಲ ಅಷ್ಟೇ ಎಣ್ಣೆ ತೊಗೊಂಡಿದ್ದೀವಿ. ನೀವು ಬೇಕಾದ್ರೆ ತೊಗೊಳ್ಳೋರು ನಿಮ್ಮ ಇಷ್ಟದ ಪ್ರಕಾರ ತೊಗೊಳ್ರಿ ಎಣ್ಣೆನ. ನಾನಂತೂ ಸ್ವಲ್ಪ ತೊಗೊಂಡಿದ್ದೀನಿ ಇಲ್ಲಿ, ಅದಕ್ಕೆ ಎಷ್ಟು ಕರೆಕ್ಟ್ ಆಗುತ್ತಲ್ಲ ಅಷ್ಟೇ ತೊಗೊಂಡಿದ್ದೀನಿ. ಇವಾಗ ಬಜ್ಜಿ ಥರನೇ ಬಿಡ್ತಾ ಇದ್ದೀವಿ ಗೋಬಿನ. ತುಂಬ ಕ್ರಂಚಿ ಆಗುತ್ತೆ ಸ್ನೇಹಿತರೆ. ನೀವು ಸ್ವಲ್ಪ ಕಾದ ಎಣ್ಣೆನ ಬಜ್ಜಿ ಹಿಟ್ಟಲ್ಲಿ ಆದರೂ ಆಗಲಿ ಅಥವಾ ಗೋಬಿ ಹಿಟ್ಟಲ್ಲಾದರೂ ಆಗಲಿ ಮಾಡಿ ನೋಡಿರಿ, ಹಾಕಿ ನೋಡಿರಿ, ತುಂಬ ಕ್ರಂಚಿಯಾಗಿ ಬರ್ತವೆ. ತುಂಬ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು. ನೀವು ಯಾವುದೇ ಥರದ ಬಜ್ಜಿ ಮಾಡುವಾಗ ಸ್ನೇಹಿತರೆ, ಹಿಟ್ಟು ಕಲಸಿಟ್ಟಿರ್ತೀವಲ್ಲ ಅದು ಡೈರೆಕ್ಟಾಗಿ ಎಣ್ಣೆಲೆ ಹಾಕಿದ ತಕ್ಷಣವೇ ಅದನ್ನು ಒಂದು ಚಮಚಲ್ಲೇ ಆಯ್ತು, ಒಂದು ಸೌಟಲ್ಲೇ ಆಯ್ತು, ಶೀಘ್ರವೇ ಒಳಸಿ ಹಾಕೋಕೆ ಟ್ರೈ ಮಾಡಬೇಡ್ರಿ. ಯಾಕಂದರೆ ಅದು ಇನ್ನೂ ಎಣ್ಣೆಯಲ್ಲಿ ಬೆಂದಿರಂಗಿಲ್ಲ. ಹಾಗಾಗಿ ಅದು ಬಜ್ಜಿ ಸೇಪ್ ಕೆಟ್ಟೋಗಿಬಿಡುತ್ತಾ. ಸ್ವಲ್ಪ ಒಂದಿಷ್ಟು ಸೆಕೆಂಡ್ಸ್ಗಳ ಕಾಲ ಸ್ವಲ್ಪ ವೇಟ್ ಮಾಡಬೇಕಾಗುತ್ತಾ. ಆಮೇಲೆ ಒಂದು ಮೈ ಬೇಯಿಸಿದ ಮೇಲೆ ಇನ್ನೊಂದು ಮೈ ಬೆನಿತೈತಿ. ಹಾಗಾಗಿ ಫಸ್ಟ್
ಟೈಮ್ ನೀವು ಬಜಿ ಮಾಡುವಾಗ ಸಡನ್ನಾಗಿ ನೀವು ಒಳಸೆಕಕ್ಕೆ ಟ್ರೈ ಮಾಡಬೇಡ್ರಿ ಅಂತಲೇ ಹೇಳ್ತಾ ಇದ್ದೀನಿ. ಇದೊಂದು ಟಿಪ್ ಆದರೂ ಅಂತ ಅಂದ್ಕೊಡ್ರಿ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತಾ ಅಂತ ಅಂದ್ಕೊಂಡಿರ್ತೀನಿ. ಸೊ ಇವಾಗ ಬಜಿ ರೆಡಿ ಆಯಿತು ಸ್ನೇಹಿತರೆ. ಬನ್ನಿ ಬಜಿ ಜೊತೆಗೆ ಟೊಮೆಟೊ ಕೆಚಪ್ ಕೂಡ ಇತ್ತು. ರೋಹಿತ್ಗೆ ಅದು ಹಾಕಿ ಕೊಟ್ಟಿದ್ವಿ. ನಮಗಂತೂ ಕೆಚಪ್ ಜೊತೆಗೆ ತಿನ್ನಂಗಿಲ್ಲ, ನಾವು ಜಾಸ್ತಿ ಸಾದಾ ಬಜಿನೇ ಅಷ್ಟೇ ತಿಂತಾ ಇರ್ತೀವಿ. ಇದು ರೊಟ್ಟಿ ಜೊತೆಗೆ ಅಥವಾ ಚಪಾತಿ ಜೊತೆಗೂ ತಿಂತಾ ಇರ್ತೀವಿ. ಸೊ ಯಾವ ಥರ ಆಗಿದ್ವು ಅಂತ ಹೇಳಿ ಕಮೆಂಟ್ ಮಾಡಿ. ಬಜಿ ರೆಡಿ ಆಯಿತು ಸ್ನೇಹಿತರೆ. ರೋಹಿತ್ ತುಂಬ ಇಷ್ಟಪಡ್ತಾ ಇದ್ದ ಬಜಿ ಬೇಕು ಅಂತ. ಹೇಗಿದ್ದರೂ ಕೂಡ ಗೋಬಿ ತಂದಿದ್ವಲ್ಲ, ದೊಡ್ಡದೂ ಇತ್ತು. ಹಾಗಾಗಿ ಒಂದು ದಿನ ಪಲ್ಯ ಆಗಿ ಜಾಸ್ತಿನೇ ಉಳಿತಾ ಇತ್ತು ಗೋಬಿ. ಹಾಗಾಗಿ ರೋಹಿತನಿಗೋಸ್ಕರ ಬಜಿ ಮಾಡಿದ್ದನು ಅಂತ ಹೇಳ್ಬೋದು, ಗೋಬಿ ಬಜಿ. ಬನ್ನಿ ಸ್ನೇಹಿತರೆ, ಇವಾಗ ಗೋಬಿನ ಎಂಜಾಯ್ ಮಾಡ್ತಾ ಇದ್ದೀವಿ. 3 ಜನನು 3 ಪ್ಲೇಟ್ಗೆ ಹಾಕ್ಕೊಂಡಿದ್ದೀವಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಮಮ್ಮಿ ಚಾನಲಿಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸ್ನೇಹಿತರೆ. ಬಾಯ್ ಬಾಯ್, ಗುಡ್ ನೈಟ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.